10 ಗಂಟೆಗೆ ಯಾರು ಬರ್ತಾರೆ ಪೇರೆಂಟ್ಸ್ಗಳು ಬೆಳಗ್ಗೆ ಫ್ಯಾಮಿಲಿಯವರು? ಚೆನ್ನಾಗಿ ಹೋಗ್ತಾ ಇದೆ, ಬಟ್ ಯಾಕೆ ಕೊಡ್ತಾ ಇಲ್ಲ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕೇಳಿದ್ರೆ ಹಿಂದಿ ಸಿನಿಮಾ ರೀಸನ್ ಹೇಳ್ತಾ ಇದ್ದಾರೆ. ನಾವು ತುಂಬ ಮೈಸೂರಲ್ಲಿ ಭಾನುವಾರ ದೊಡ್ಡ ಗಲಾಟೆ ಆಯಿತು, ಅದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನಿಮ್ಗೆ ಕಳಿಸ್ಕೊಡ್ತೀವಿ. ಸುಮಾರು ಜನ ಆಡಿಯನ್ಸ್ ಬಂದು ಮಕ್ಕಳ ಜೊತೆ ಫಿಲ್ ಆಗಿದೆ, ಕೊಟ್ಟಿರೋದೇ ಒಂದೇ ಆಡಿಯೋ ನಮಗೆ, ಅದು ಫಿಲ್ ಆಯಿತು. ಇವರು ಇನ್ನೊಂದು ಕೊಡಿ ಅಂತ ಕೇಳ್ತಾರೆ, ಒಂದೇ ಇರೋದಂತ. ಬಟ್ ಫಿಲ್ ಆದಮೇಲೆ ಸುಮಾರು ಜನ ಮ್ಯಾನೇಜರ್ಗೆ ಕೇಳಿದ್ದಾರೆ, ನಾವೇನ್ರಿ ಮಾಡೋಕ್ಕಾಗುತ್ತೆ, ಇರೋದೇ ನಾಳೆ ನೋಡೋದಾರೆ ನೋಡಿಲ್ಲ ಹೋಗಿ ಅಂತ ಹೇಳಿ ಅಲ್ಲಿ ಮ್ಯಾನೇಜರು ದೊಡ್ಡ ಗಲಾಟೆ ಆಗಿ ಅಲ್ಲಿರೋ ಯಾರೋ ಒಂದಿಷ್ಟು ಜನ ವಿಡಿಯೋ ಮಾಡಿ ನಮಗೆ ಗ್ರೂಪ್ಗೆ ಹಾಕಿದ್ರು. ನಾವು ಅದನ್ನು ನೋಡಿದ್ವಿ, ಮಾತಾಡಿದ್ವಿ. ಬಟ್ ಅವ್ರೇನು ಹೇಳ್ತಾರೆ, ಎಲ್ಲವೂ ಕೂಡ ಮೇಲ್ ಥ್ರೂ ಮಾಡಿ ಅಂತಾರೆ, ಅಥವಾ ಅಲ್ಲಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಪರ್ಸನ್ಸ್ ಯಾರಾದ್ರೂ ಅವ್ರು ಕಾಲ್ ಮಾಡಿ ಅಂತಾರೆ. ಕಾಲ್ ಪಾಪ ನಮ್ಮ ಡಿಸ್ಟ್ರಿಬ್ಯೂಟರ್ ವಿಜಯ್ ಅವರು ಕಂಟಿನ್ಯೂ ನಾವೊಂದು 50 ಫೋನ್ ಮಾಡಿದ್ರೆ ಅವರೊಂದು 50 ಫೋನ್ ಮಾಡಿರ್ತಾರೆ. ಕೊನೆಗೆ ಹೇಳ್ತಾರೆ, ಸರ್ ಫೋನೇ ಎತ್ತುತ್ತಾರೆ ಸರ್, ಎಲ್ಲ ಮೇಲ್ ಮಾಡಿ ಅಂತಾರೆ, ಮೇಲ್ ಮಾಡೋದು ರಿಪ್ಲೈ ಮಾಡಲ್ಲ. ಶೋಸ್ಗಳನ್ನ ಎಕ್ಸ್ಟೆಂಡ್ ಮಾಡಿ, ಇವಾಗ ಸ್ಟಾರ್ ಸಿನಿಮಾಗಳು ಬರ್ತದೆ, ಒಂದು ಶೋ ಫಿಲ್ ಆಗ್ತಾ ಇದೆ, ಇಮಿಡಿಯೇಟ್ ಇನ್ನೊಂದು ಶೋ ಓಪನ್ ಮಾಡ್ತಾರೆ. ಬಟ್ ನಾವು ಅದನ್ನೇ ಕೇಳಿದ್ವಿ, ಸರ್ ಒಳ್ಳೊಳ್ಳೆ ಈಗ ಹಿಂದಿ ಸಿನಿಮಾನೇ ಫಿಲ್ ಆಗ್ತಾ ಇದೆ, ಇನ್ನೊಂದು ಓಪನ್ ಮಾಡ್ತಾರೆ, ಬಟ್ ನಮಗೂ ಒಂದು ಓಪನ್ ಮಾಡಿಕೊಡಿ. ನಾವು ಕೇಳ್ತಾ ಇರೋದೇನು, ಇಡೀ ಶೋ ಕೊಡಬೇಡಿ. 340 ಶೋ ಫಿಲ್ ಆಗಿದೆ, ಅಟ್ಲೀಸ್ಟ್ ಇಮಿಡಿಯೇಟ್ ಜನ ಅವ್ರ ಕಣ್ಮುಂದೆ 140 ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಶೋ ಕೊಡಿ ಸರ್ ನಮ್ಗೆ ಅಂತ ಕೇಳಿದ್ರೆ ರೆಡಿ ಇಲ್ಲ ಕೊಡೋಕ್ಕೆ. ಪ್ರೆಸೆಂಟ್ ಸರ್ ಈಗ ನಮಗೆ ಬೆಂಗಳೂರಲ್ಲಿ ಎಲ್ಲ ಕಡೆ ನಾವು ಒಂದೊಂದೇ ಶೋಸ್ ತಗೊಂಡಿದ್ದು. ಬಟ್ ಈಗ ಬೆಂಗಳೂರಲ್ಲಿ 2 ಕಡೆ 2 ಶೋ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮೈಸೂರಲ್ಲಿ 1 ಕಡೆ 2 ಶೋ ಎಕ್ಸ್ಟೆಂಡ್ ಮಾಡಿದ್ದಾರೆ, ಇನ್ನೊಂದು ಒಂದೇ ಕೊಟ್ಟಿದ್ದಾರೆ. ಒಟ್ಟು ಎಷ್ಟು ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಆಯ್ತು ಬೆಂಗಳೂರಲ್ಲಿ? ಸರ್ ಒಟ್ಟು 6 ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಆಗಿದೆ. ನಾವು 1-2 ಗ್ಲೋಬಲ್ ಮಾಲ್ ಇರ್ಬೋದು, ಮತ್ತೆ GT ಮಾಲ್ ಕೇಳಿದ್ರು, GT 9:30 ಕೊಟ್ವಿ. ನಮ್ಗೆ ಹೇಳಿದ್ದು 9:30 ನಮಗೆ ಬೇಡ, ಕೊಡೋದಾದ್ರೆ ಅಟ್ಲೀಸ್ಟ್ ಒಂದು 6 ಗಂಟೆ 6:30 ಆ ಥರ ಒಂದು ಶೋ ಕೊಡಿ ಅಂತ. ಅವ್ರು ಇನ್ನೂ ಕೊಟ್ಟಿಲ್ಲ, ಬಟ್ ಇವತ್ತು ಡಿಸ್ಟ್ರಿಬ್ಯೂಟರ್ ಮಾತಾಡಿ ನಾನು ಕೊಡಿಸ್ತೀನಿ ಅಂತ ಹೇಳಿದ್ರೆ. ಬಿಕಾಸ್ ನಾವು ಮಾರ್ಕೆಟ್ ಮಾಡಿರೋದೆಲ್ಲವೂ ಕೂಡ ಟಾರ್ಗೆಟ್ ಆಡಿಯನ್ಸ್ಗಳನ್ನ ನಾವು ನೋಡ್ಕೊಂಡೇ ಮಾಡಿದ್ದೀವಿ ಸರ್. ಯಾವ ಮಾಲ್ಗೆ ಈಗ ನಾವು ಮಿರಾಜ್ನ ನಾವು ಟಾರ್ಗೆಟ್ ಇಟ್ಕೊಂಡು ಮಾಡಿದ್ವಿ, ಮಿರಾಜ್ ಅದಕ್ಕೆ ಕಂಟಿನ್ಯೂಸ್ಫುಲ್ ಆಗ್ತದೆ. ಮೈಸೂರು ಗರುಡನೂ ಅಷ್ಟೇ, ಮತ್ತೆ DRCನೂ ಅಷ್ಟೇ, ನಾವು ಟಾರ್ಗೆಟೇ ಮಾಡಿದ್ದು. ನಾವು ಮುಂಚೆ ಪ್ರೆಸ್ ಮೀಟಲ್ಲೂ ನಾನು ಹೇಳಿದ್ದೆ, ಒಂದಿಷ್ಟು ಸ್ಕೂಲ್ಗಳನ್ನ ನಾವು ಟಾರ್ಗೆಟ್ ಮಾಡಿದ್ವಿ ಅಂತ. ಬಿಕಾಸ್ ಇದು ಮಕ್ಕಳು ಕುರಿತಾದಂಥ ಒಂದು ಸಿನಿಮಾ, ಅಂದ್ರೆ ಒಂದು ಮಗು ತಂದೆ ಬಾಂಡಿಂಗ್ ಹೇಗಿದೆ ಅಂತ ಸಿನಿಮಾ. ಸೊ ಫ್ಯಾಮಿಲಿ ನೋಡ್ಲಿ ಅಂತ ಉದ್ದೇಶದಿಂದ ಮಕ್ಕಳಿಗೆ ನಾವು ಟಾರ್ಗೆಟ್ ಮಾಡಿದ್ದು, ಅದು ಸ್ಟ್ರಾಟಜಿ ವರ್ಕ್ ಆಯ್ತು. ಎಷ್ಟೋ ಜನ ಹೇಳ್ತಾರೆ ಮಕ್ಕಳೇ ಕರ್ಕೊಂಡು ಬರ್ತಾ ಇದ್ದಾರೆ ಹಠ ಮಾಡಿ. ನೆನ್ನೆನೂ ಲೋಲು ಮಾಲೆಯಲ್ಲಿ ಹೇಳಿದ್ರು, ನಾನು ಈ ಸಿನಿಮಾ ನೋಡ್ಬೇಕಂತ ನನ್ನ ಮಗ ಹಠ ಮಾಡೋದು, ಅದಕ್ಕೆ ಕರ್ಕೊಂಡು ಬಂದೆ, ಒಂದು ಒಳ್ಳೆ ಸಿನಿಮಾ ನೋಡೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ರೆಸ್ಪಾನ್ಸ್ ಚೆನ್ನಾಗಿದೆ, ಬಟ್ ಶೋ ಕೊಡ್ತೀನಿ ಅಂತಾರೆ, ಅದು ಬೇಡದೇ ಇರೋ ಥರ ಕೊಡ್ತಾ ಇದ್ದಾರೆ ನಮಗೆ. ಈಗ ಬೇರೆ ಬಿಸ್ನೆಸ್ ಎಲ್ಲ OTT ಎಲ್ಲ ಏನಾರ ಮಾತುಕತೆ ಅಪ್ರೋಚ್ ಬಂದಿದೆ ಸರ್, ಈಗ ಅದು ಮಾತುಕತೆ ನಡೀತಾ ಇದೆ. ಈಗ ಈ ಸಮಸ್ಯೆ ಬಗ್ಗೆ ಚೇಂಬರ್ ಅಥವಾ ಬೇರೆ ಯಾವ್ದಾದ್ರು ಗಮನಕ್ಕೆ ತಂದಿದ್ದೀರಾ? ಈಗ ನೆಕ್ಸ್ಟ್ ಮೂಮೆಂಟ್ ಅದೇ ಮಾಡೋಣ ಅನ್ಕೊಂಡಿದೀವಿ ಸರ್. ಆಫ್ಟರ್ ದಿಸ್ ಪ್ರೆಸ್ ಮೀಟ್ ನಾವು ಚೇಂಬರ್ಗೆ ಹೋಗಿ ಅದ್ರ ಬಗ್ಗೆ ಅವ್ರ ಮನವರಿಕೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಈಗ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂದ್ರೆ ನಾವ್ ಇಲ್ಲಿ ಮಾಡ್ತಾ ಇರಲಿಲ್ಲ ಸರ್, ಸೈಲೆಂಟ್ ಆಗ್ಬಿಡ್ತಿದ್ವಿ. ನೀವು ಬೇಕಾದ್ರೆ ಚೆಕ್ ಮಾಡಿ, ನಮ್ಮ ಹತ್ರ ಎಲ್ಲವೂ ಕೂಡ ನಿಮ್ಗೆ ಕೊಡ್ತೀವಿ. ನಾವು ಆಯಾ ಶೋಸ್ ಎಂಡಲ್ಲಿ ನಾವು ಸ್ಕ್ರೀನ್ ಶಾಟ್ಸ್ ತಗೊಂಡಿದೀವಿ, ಅಂದ್ರೆ ಬುಕ್ಕಿಂಗ್ ಎಂಡಿಂಗ್ ಟೈಮಲ್ಲಿ ಎಲ್ಲ ಶೋಸ್ ಸ್ಕ್ರೀನ್ ಶಾಟ್ ತಗೊಂಡಿದೀವಿ. ಎಲ್ಲವೂ ಕೂಡ 80% 90% ಫಿಲ್ ಆಗಿದೆ. ಮೈಸೂರಲ್ಲಿ ಮತ್ತೆ ಮಿರಾಜಲ್ಲಿ ಹೌಸ್ಫುಲ್ ಆಗಿದೆ. ನೀವು ಬೇಕಾದ್ರೆ ಮ್ಯಾನೇಜರ್ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೇರವಾಗಿ ಹೆಂಗ್ ಹೋಗ್ತಾ ಇದೆ ಅಂತ, ಅವ್ರು ಹೇಳ್ಬಿಡ್ತಾರೆ. ನಾವೇಂದ್ರೆ ಇಲ್ಲಿ ಕೂತ್ಕೊಂಡು ಸುಳ್ಳು ಹೇಳಿದ್ರೆ ಅಲ್ಲಿ ರಿಪೋರ್ಟ್ಸ್ ಬಂದ್ಬಿಡುತ್ತಲ್ಲ. ಪ್ರೊಡ್ಯೂಸರ್ ಸೇಫ್ ಆಗೋಕೆ ಎಷ್ಟು ದಿನ ಸಿನಿಮಾ ನೋಡ್ಬೇಕು ಸರ್? ಇವತ್ತಿನ ಸಿಚುವೇಶನ್ ಅಲ್ಲಿ ಇನ್ನೂ ಈ ಸ್ಕ್ರೀನ್ ಅಲ್ಲಿ ಸೇಫ್ ಆಗೋದು ಅಸಾಧ್ಯ ಸರ್, ನಿಜವಾಗ್ಲೂ ಅಸಾಧ್ಯ. ನಾವೀಗ ಶೋಸ್ನ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ. ಈಗ ಶಿವಮೊಗ್ಗದಲ್ಲಿ ಮತ್ತೆ ತುಮಕೂರಲ್ಲೆಲ್ಲ ಒಂದಿಷ್ಟು ಪ್ರೀಮಿಯರ್ ಶೋ ಮುಖಾಂತರ ರೀಚ್ ಆಗೋಣ ಅಂತ ಅಪ್ ಟು ಧಾರವಾಡ ತನಕ. ಅದೆಲ್ಲವೂ ಕೂಡ ನಾವು ಅನ್ಕೊಂಡಂಗ ಆದ್ರೆ ಇನ್ನೂ 15 ದಿನ ಆದ್ರೂ ನಮ್ಮ ಸಿನಿಮಾ ಹೋಗ್ಬೇಕು. ಒಂದು ದಿನ 2 ದಿನದಲ್ಲೆಲ್ಲ ಸಕ್ಸಸ್ ಮೀಟ್ ಅಸಾಧ್ಯ ಸರ್. ಅದೆಲ್ಲ ಸುಮ್ಮನೆ ಸಿಂಬಾಲಿಕ್ ಆಗಿ ಮಾಡಬೇಕು. ಒಬ್ಬ ಪ್ರೊಡ್ಯೂಸರ್ ಸೇಫ್ ಆಗಬೇಕು ಅಂದ್ರೆ ಅಟ್ಲೀಸ್ಟ್ 15 ದಿನ ಹೌಸ್ಫುಲ್ಗಳಿಗೆ ಹೋಗ್ಲೇಬೇಕು ಇವತ್ತಿನ ಸಿಚುವೇಶನ್ ಅಲ್ಲಿ. ಕಂಟೆಂಟ್ ಕೈ ಹಿಡ್ದಿಲ್ಲ ಅಂತ ನಾವು ಬರ್ತಾನೆ ಇರಲಿಲ್ಲ ಸರ್, ಕಂಟೆಂಟ್ ಕೈ ಹಿಡ್ದಿದೆ. ಸೊ ಹಾಗಾಗಿ ನಾವು ರಿಕ್ವೆಸ್ಟ್, ನಮ್ಗೆ ಏನು ಅಂತಂದ್ರೆ ಥಿಯೇಟರ್ ಸಿಕ್ಕಿದ್ರೆ ಇನ್ನೂ ಒಂದಷ್ಟು ಜನಕ್ಕೆ ಸಿಗುತ್ತೆ ಸರ್. ಇಲ್ಲಿ ಒಂದು ಪೇರೆಂಟ್ ನೋಡಿದ್ರು, ನಾನು ಈ ಸಿನಿಮಾ ನೋಡಿದ್ರೆ ನನ್ನ ಮಗನೊಂದು ಒಂದು ಪೇರೆಂಟ್ ಹೇಳಿದ್ರು, ನಾನು ನೋಡ್ತಾ ಇದ್ದೆ, ಒಂದು ಸೈಕಲ್ ಕೊಡ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿ. ಒಬ್ರು ತಾಯಿ, ಎಷ್ಟೋ ಫ್ಯಾಮಿಲಿ ಡಿವೋರ್ಸ್ ಆಗ್ತವೆ, ಬಟ್ ಇಂಥ ಸಿನಿಮಾ ನೋಡ್ಬೇಕು, ಗಂಡ ಹೆಂಡತಿ ಬಾಂಡಿಂಗ್ ಹಿಂಗಿದೆ ಅನ್ನೋದು. ಯಾಕಂದ್ರೆ ಇದು ಯಾವ್ದು ನಾವು ಹೇಳಿ ಮಾಡಿಸ್ತಿಲ್ಲ ಸರ್. ಅದು ಒಂದು ಕಣ್ಣೀರ್ ಬರ್ಬೇಕು ಅಂತಂದ್ರೆ ಅವ್ರ ಮನ್ಸಿಂದ ಬರ್ತದೆ, ಒಂದ್ ಮಾತು ಕೊಡಬೇಕು ಅಂದ್ರೆ ಅವ್ರ ಮಾತಿಂದಾನೇ ಬರ್ತಾ ಇದೆ. ಯಾಕಂದ್ರೆ ನೀವು ಕೂಡ ಟ್ರೈಲರ್ ಮತ್ತೆ ಸಿನಿಮಾ ಎಲ್ಲವೂ ಕೂಡ ನೋಡಿದೀರಾ. ಸೊ ಚೆನ್ನಾಗಿ ಬಂದಾಗ ನಾವು ಕೇಳೋದು ಒಂದೇನೆ, ಸಪೋರ್ಟು, ನಮ್ಮ ಕನ್ನಡಿಗರು ಕೈ ಹಿಡಿಬೇಕು ಅಂತ. ಸೊ ಅಂತ ಒಳ್ಳೆ ಮೂವಿನ ಕೈ ಹಿಡಿದ್ರೆ ನಾವೆಲ್ಲರೂ ಸೇಫ್ ಆಗ್ತೀವಿ. ಇನ್ನೂ ಒಂದಷ್ಟು ಕನ್ನಡ ಸಿನಿಮಾಗಳನ್ನ ನಾವು ತರೋದಕ್ಕೆ ಪ್ರಯತ್ನ ಪಡ್ತೀವಿ. ನಾವು ಪ್ಯಾನ್ ಇಂಡಿಯಾ ಅನ್ನೋದು ಆಸೆ ಇಲ್ಲ ಸರ್. ಪ್ಯಾನ್ ಇಂಡಿಯಾ ಮಂದಿಲ್ಲ, ನಮ್ ಕನ್ನಡ ಸಿನಿಮಾ ಥಿಯೇಟರ್ ಬಂದ್ಬಿಟ್ಟು ನೋಡ್ಬಿಟ್ಟು ನಮ್ಗೆ ಅಷ್ಟೇ ಸಾಕು, ಬಟ್ ಎಲ್ಲರೂ ಬರ್ಬೇಕು. ನಿನ್ನೆ ನಮ್ಗೆ ಹೆಂಗಾಗಿದೆ ಅಂದ್ರೆ, ಡೈಲಿ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಶೋಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಥವಾ ಶೋಸ್ ನೋಡಿದಾಗ ಫ್ಲೆಕ್ಚೇಟ್ ಆಗ್ತಾ ಇದ್ದ ಟೈಮಿಂಗ್ಸ್ ಗೊತ್ತೆಲ್ಲ ಚೇಂಜ್ ಮಾಡ್ತಾ ಇದ್ರೆ, 12:30 ಶೋ ಇರೋದನ್ನ ಏಕಾಏಕಿ
11 ಗಂಟೆ ತನಕ ನೋಡಿದಾಗ 12:34 ಶೋ ಇದೆ. ಬಟ್ ಇಮಿಡಿಯೇಟ್ ಅದನ್ನ ತೆಗೆದ್ಬಿಟ್ಟು 3:30-4 ಗಂಟೆ ಶೋ ಹಾಕೋದು ಇದೆಲ್ಲ ಮಾಡ್ತಾ ಇದ್ದಾರೆ. ನಮಗೆ ಬ್ಲ್ಯಾಂಕ್ ಆಗ್ಬಿಟ್ಟಿದೀವಿ. ಅಂದ್ರೆ ಒಂದ್ಸಲ ಮೈಂಡ್ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಇದು ಏನಿದು ಹಿಂಗಾಗ್ತಾ ಇದೆ, ಇವ್ರ ಮೇಲೆ ನಾವು ಫೇಸ್ ಮಾಡಕ್ ಆಗಲ್ಲ ಅನ್ಸುತ್ತೆ, ಬಿಟ್ಬಿಡೋಣ ಅನ್ನೋ ಮಟ್ಟಿಗೆ. ಬಟ್ ಯಾವಾಗ 4-4:15 ಶೋಗಳನ್ನ ನೋಡಿದಾಗ ಫಿಲ್ ಆಗ್ತಾ ಇದೆ ಅಂದಾಗ ಮತ್ತೆ ಹೋಗಿ ಆಡಿಯನ್ಸ್ ನ ಮೀಟ್ ಮಾಡಿದಾಗ ಅವ್ರು ಕೂಡ ಭರವಸೆಗಳು ನೋಡಿದಾಗ ಮತ್ತೆ ಮೈಂಡ್ ಸ್ವಿಚ್ ಆನ್ ಆಗ್ತಾ ಇದೆ. ನಿನ್ನೆ ಎಲ್ಲ ಸಖತ್ ಬೇಜಾರಾಗಿತ್ತು ನಮಗೆ ಟೀಮ್ಗೆ. ಬಟ್ ಯಾವಾಗ ಮಿರಾಜ್ ಅಲ್ಲಿ ಸೋಮವಾರ ಹೌಸ್ಫುಲ್ ಆಗಿದೆ ಅಂತ ಫೋನ್ ಮಾಡಿದ್ರು, ವಿಸಿಟ್ ಮಾಡಿದ್ವಿ. ಮೈಸೂರಲ್ಲೂ ಫೋನ್ ಮಾಡಿದ್ರು, ಬಟ್ ನಾವು ಮೈಸೂರಿಗೆ ಹೋಗ್ಲಿಲ್ಲ, ಮಿರಾಜ್ಗೆ ಹೋದ್ವಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತು. ತಿರ್ಗಾ ಇಲ್ಲ ನಾವೇನು ತಡ ಮಾಡೋದು ಬೇಡ, ಅಟ್ಲೀಸ್ಟ್ ನಿಮ್ಮಗಳ ಮುಖಾಂತರ ಆದ್ರೂ ಇದೊಂದು ಜನಗಳಿಗೆ ರೀಚ್ ಮಾಡೋಣ ಅನ್ನೋ ಉದ್ದೇಶದಿಂದ ನಾವು ಕರೆದಿದ್ದು. ಬರಕ್ಕೆ ಹೇಳಿದ್ವಿ ಸರ್, ಸ್ವಲ್ಪ ಅವರು ಬರೋದು ಲೇಟ್ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದೀವಿ. ಫೋನ್ ಮಾಡಿ ನಾವು ಸಿಕ್ಕಾಬಿಟ್ಟೆ ನಾವು ಡಿಸ್ಟ್ರಿಬ್ಯೂಟರ್ ಪ್ರೆಷರ್ ಆಗ್ತಾ ಇದೀವಿ. ಬಟ್ ಅವರು ಫೋನೇ ರೆಸ್ಪಾನ್ಸ್ ಮಾಡಲ್ಲ, ಎಲ್ಲ ಮೇಲ್ ಥ್ರೂ ಮಾಡಬೇಕು ಅಂತ ಹೇಳ್ತಾರೆ. ಅವನು ಕೂಡ ಫೋನ್ ಮಾಡ್ಬಿಟ್ಟಿದ್ವಿ ಸರ್, ಫೋನ್ ಬರೆಸ್ಕೊಂಡು ದಿವ್ಯನ ಜೊತೆ ಯಾರು ಮೇಡಮ್ ಒಬ್ರಿದ್ದಾರೆ, ಫೋನ್ ಮಾಡ್ತೀವಿ, ನಮ್ದೇ ಫೋನ್ ಇತ್ತು. ಯಾರ ಫೋನ್ ಐತ ಎಲ್ಲ ಮೇಲ್ ಥ್ರೂ ಮಾಡಿ ಮೈಸೂರಲ್ಲಿ ನಾನು ಮ್ಯಾನೇಜರ್ ಹತ್ರನೇ ನೇರವಾಗಿ ಮಾತಾಡಿದ್ದೀನಿ. ಅದೇ ಕಾಲ್ ರೆಕಾರ್ಡ್ ಇದೆ ನನ್ನ ಹತ್ರ. ಅವ್ರು ಹೇಳಿದ್ದು ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ನಾವೇನ್ ಮಾಡೋಣ ಸರ್, ಶೋಸ್ ಕೊಟ್ಟಿರೋದೇ ಅಷ್ಟು, ನೀವು ಮೇಲ್ ಮಾಡಿ ಮಾಡ್ಕೋಬೇಕು, ಪ್ರೋಗ್ರಾಮಿಂಗ್ ಮಾಡಿ ನೀವು ಅಲ್ಲೇ ಮಾಡಬೇಕು ಅಂತಾರೆ. ಪ್ರೋಗ್ರಾಮಿಂಗ್ ಮಾಡೋಕ್ಕೆ ಅಲ್ಲೇ ಕಾಲ್ ಮಾಡಿದ್ರೆ ಫೋನ್ ರೆಸ್ಪಾನ್ಸ್ ಇಲ್ಲ. ಹೇಳಿದ್ದೀವಿ ಸರ್ ಡಿಸ್ಟ್ರಿಬ್ಯೂಟರ್ಗೆ, ಮ್ಯಾಕ್ಸಿಮಮ್ ಪ್ರೆಷರ್ ಆಗ್ತಾ ಇದೀವಿ. ಬಟ್ ಅವರು ಇದೇ ಕಥೆ ಹೇಳ್ತಾ ಇದ್ದಾರೆ. ಇವಾಗ ಅವರು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದಾರೆ. ನಾವು ನಮ್ಮ ಮುಂದೆ ಸುಮಾರು ಸಲ ಕಾನ್ಫರೆನ್ಸ್ ಎಲ್ಲ ಹಾಕಿ ಮಾತಾಡ್ಸಿದ್ದಾರೆ. ಬಟ್ ಯಾಕೆ ಆಗ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ, ಅಥವಾ ಬೇರೆ ಏನ್ ನಡೀತಾ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಮ್ಗೆ. ಬಿಕಾಸ್ ನಾವು ಚಿತ್ರರಂಗದಲ್ಲಿ ಯಾರೇನು, ನಮಗೆ ಮೊದಲನೇ ದಿನ 7:15 ಶೋ ಕೊಟ್ಟಿದ್ರು. ನಮ್ಗೆ ವಿಚಾರ ಬಂತು, ನಮ್ಮ ಶೋನ ಬೇರೆ ಯಾರು ಆಕ್ಯುಪೈ ಮಾಡಿ ನಮ್ಮ 4:45 ಹಾಕಿದ್ದಾರೆ ಅಂತ ಮಿರಾಜ್ ಮ್ಯಾನೇಜರೇ ನಮ್ಗೆ ಹೇಳಿದ್ರು. ಬಟ್ ನಾವು ಅದನ್ನೇನು ಹೇಳೋದು ಬೇಡ. ಈಗ ಮೊದಲನೇ ದಿನ ನಾವ್ ಯಾರು ಅಂತ ಗೊತ್ತಿಲ್ಲ, ಚಿತ್ರರಂಗದಲ್ಲಿ ನಾವ್ ಯಾರನ್ನು ಎದುರು ಹಾಕೊಂಡಿಲ್ಲ, ದ್ವೇಷನೂ ಕಟ್ಕೊಂಡಿಲ್ಲ, ನಾವು ಯಾರು ಅಂತ ಇಲ್ಲ. ನಮ್ಮ ಪಾಡಿಗೆ ನಾವು ಸಿನಿಮಾ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದವರು. ನಮಗೆ ಮೊದಲನೇ ದಿನನೇ ಹೆಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಇಲ್ಲೇ ಈಚ್ ಸರ್ ಅವ್ರಿಗೆಲ್ಲ ಎಷ್ಟು ಹಿಂಸೆ ಕೊಡ್ತಾ ಇರ್ಬೋದು ಅಂತ ನಿಜ ನಮ್ಗೆ ಈಗ ಅರ್ಥ ಆಗ್ತಾ ಇದೆ. ಒಳಗಡೆ ನಡೀತಿರೋದು ಏನಿದೆ, ನಿಜವಾಗ್ಲೂ ಒಗ್ಗಟ್ಟಿದ್ಯಾ ಇಲ್ವಾ ಅನ್ನೋದು ನಿಜ ಗೊತ್ತಾಗ್ತಾ ಇಲ್ಲ. ಈವನ್ ಎಷ್ಟೋ ನಾವು ಸ್ಟಾರ್ಸ್ಗಳಿಗೆ ಸಿನಿಮಾನ ಬಂದು ನೋಡೋಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ, ಬಟ್ ಏನಂತ ರೆಸ್ಪಾನ್ಸ್ ಇಲ್ಲ. ಬಟ್ ನಾನು ಒಂದು ವಿಚಾರದ ಮಾತು ಹೇಳ್ಬೇಕಿಲ್ಲಿ, ಮಂಗಳೂರಿಗೆ ನಾವು ಪ್ರೀಮಿಯರ್ ಶೋಗೆ ಹೋಗಿದ್ವಿ. ಮಂಗಳೂರು ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಅಲ್ಲಿ ಒಂದಿಷ್ಟು 10 ಜನ ಹೊಸ ಹುಡುಗರು ಬಂದಿದ್ರು. ಅವರು ಒಂದು ಯೂಟ್ಯೂಬ್ ಅಲ್ಲಿ ಒಂದು ಇದು ಶಾರ್ಟ್ ಮೂವಿ ರಿಲೀಸ್ ಮಾಡಬೇಕು ಅಂತೇಳಿ ಥಿಯೇಟರ್ ಅಲ್ಲಿ ಟ್ರೈಲರ್ ಲಾಂಚ್ ಇಟ್ಕೊಂಡಿದ್ರು. ನಾನು ಅಲ್ಲಿಗೆ ಕರೆದಿದ್ರು. ನೆಕ್ಸ್ಟ್ ಡೇ ನಾವು ಹೋಗಿದ್ವಿ 10 ಗಂಟೆಗೆ ಮಂಗಳೂರಿನಲ್ಲಿ. ಲಿಟ್ರಲಿ ಅಲ್ಲಿರುವಂತ ಎಲ್ಲಾ ತುಳುನಾಡಿಗೆ ಸಂಬಂಧಪಟ್ಟಂತ ಆರ್ಟಿಸ್ಟ್ಗಳು, ಕನ್ನಡದಲ್ಲಿ ಮಾಡಿದಿರುವಂತ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು, ಕಾಂತಾರದಲ್ಲಿ ಮಾಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ, RR ಸಿನಿಮಾ ಪ್ರೊಡ್ಯೂಸ್ ಮಾಡಿರುವಂತ ಪ್ರೊಡ್ಯೂಸರ್ಸ್ ಎಲ್ಲರೂ ಬಂದಿದ್ದಾರೆ. ಅವ್ರು ಯಾವ ಹುಡುಗರು ಅಂತ ಗೊತ್ತಿಲ್ಲ. ಬಟ್ ಅಲ್ಲಿರೋ ಹುಡುಗರು ಮಾಡ್ತಾ ಇದ್ದಾರೆ ಅಂತ ಬಂದಾಗ ನಿಜವಾಗ್ಲೂ ನನ್ಗೆ ಮನಸ್ಸಿಗೆ ಆಗ ಬೇಜಾರನ್ನ ಅಲ್ಲೇ ಹೇಳಿದೆ. ಒಂದು ಹೊಸ ಯುವ ಪ್ರತಿಭೆಗಳಿಗೆ ಬೆಲೆ ಹೇಗೆ ಕೊಡಬೇಕು ಅಥವಾ ಅವ್ರಿಗೆ ಹೇಗೆ ಎನ್ಕರೇಜ್ ಮಾಡಬೇಕು ಅಂತ ನೋಡಿ ನಿಮ್ಮನ್ನ ನೋಡಿ ಕಲಿಬೇಕು ಅಂತ ಹೇಳಿದೆ. ಅದಿಲ್ಲ ಆಗ್ಬೇಕು. ಇಲ್ಲಿ ಹೊಸೊಬ್ಬರುಗಳು ಗೆದ್ದಿದ್ದ ತಕ್ಷಣ ಆಮೇಲೆ ಬಂದು ಗ್ರೀಟ್ ಮಾಡೋದು ಅಥವಾ ಅವ್ರಿಗೆ ಅವಾಗ ಬಂದು ಸಿನಿಮಾ ನೋಡೋದಲ್ಲ ಸರ್. ಸಿನಿಮಾ ಕಂಟೆಂಟ್ ರೀಚ್ ಆಗ್ತಾ ಇರೋ ವಾಲಂಟಿಯರ್ ಬಂದು ಅಟ್ಲೀಸ್ಟ್ ಒಂದು ಅಭಿನಂದನೆ ಸಲ್ಲಿಸೋದಿರ್ಬೋದು, ಅಥವಾ ಅಟ್ಲೀಸ್ಟ್ ಸಿನಿಮಾ ನೋಡಿದ್ರೆ ಒಂದು ಬೈಟ್ ಕೊಟ್ಟರೆ ಅವ್ರಿಗೆ ರೀಚ್ ಆಗುತ್ತೆ. ಅವ್ರಿಗೆ ಸ್ವಲ್ಪ ಬೈಟ್ ಕೊಡೋದ್ರಿಂದ ಅವ್ರೇನು ಕಳ್ಕೊಳ್ಳೋದಿಲ್ಲ. ಒಂದು ಸಿನಿಮಾ ಬಗ್ಗೆ ಚೆನ್ನಾಗಿದ್ರೆ ಒಂದು ಮೆಚ್ಚುಗೆ ಮಾತಾಡಿದ್ರೆ ಅಟ್ಲೀಸ್ಟ್ ಇನ್ನೊಂದಷ್ಟು ಆಡಿಯನ್ಸ್ ಬರ್ತಾರೆ. ಅದನ್ನ ನಾವು ಮಾಡ್ಬೇಕಿಲ್ಲಿ, ಅದಾಗ್ತಾ ಇಲ್ಲ. ಹೆಸರು ಬೇಡ ಸರ್, ಸುಮಾರು ಜನ ಕೇಳಿದ್ವಿ, ಎಲ್ಲರನ್ನು ಕೂಡ ಯಾರು ಕೊಟ್ಟಿಲ್ಲ ಅಂತದ್ದು. ಮಲ್ಟಿಪ್ಲೆಕ್ಸ್ ಬಿಟ್ಟು ಸಿಂಗಲ್ ಸ್ಕ್ರೀನ್ ಯಾವ್ದಿದೆ ಅಂದ್ರೆ ಈಗ ಕೊಟ್ಟಿರೋರೆಲ್ಲ ಪ್ರೀಮಿಯರ್ ಶೋಗೆ ಬಂದೋಗಿದ್ದಾರೆ. ಈಗ ಕಿಟ್ಟಿ ಅವ್ರು ಕೊಟ್ಟಿದ್ದಾರೆ, ಒಂದಿಷ್ಟು ಜನ ಬಂದಿದ್ದಾರೆ. ಅದನ್ನ ಬಿಟ್ಟು ಕೆಲವರು ಕೊಟ್ಟಿರೋದೆಲ್ಲ ಆಲ್ಮೋಸ್ಟ್ ಪ್ಲೇ ಮಾಡಿದೀವಿ. ಬಟ್ ಕೆಲವೊಂದು ದೊಡ್ಡ ದೊಡ್ಡ ನಟರು ಆಫ್ಟರ್ ಸಿನಿಮಾ ಆದ್ಮೇಲೆ ನಾವು ಕೇಳ್ಕೊಂಡ್ವಿ, ಅವ್ರಿನ್ನೂ ಕೊಟ್ಟಿಲ್ಲ. ಬಟ್ ಒಂದಂತ ಸತ್ಯ, ಆ ಸ್ಟಾರ್ ಮಾಡೋದು ನಿಮ್ ಕೈಲಿದೆ. ನಮಗೆ ನೀವೇ ಸ್ಟಾರ್ಗಳಿದ್ದಂಗೆ. ನೀವು ನಮ್ಮ ಆಡಿಯನ್ಸಿಗೆ ತಲುಪಿಸಿದ್ರೆ ನಮ್ಮ ಸಿನಿಮಾ ಸ್ಟಾರ್ ಆಗುತ್ತೆ. ನಾವು ಬೇಡ, ಸಿನಿಮಾ ಗೆಲ್ಬೇಕು. ಸಿನಿಮಾ ಗೆದ್ರೆ ನಾವೆಲ್ಲರೂ ಗೆಲ್ತೀವಿ.